ಕಣ್ ಮುಚ್ಕೊಂಡಿದ್ರೆ ಧ್ಯಾನ, ಕಣ್ ತೆಗೆದ್ರೆ ಮೈಂಡ್ಫುಲ್ನೆಸ್. ಯಾವುದೇ ವಿಷಯ ನಾವು ಮಾಡೋಕೆ ಮುಂಚೆ ನಮಗೆ 100% ಕ್ಲಾರಿಟಿ ಇರಬೇಕು. ಕೆಲವೊಂದು ಪ್ರಶ್ನೆಗಳು ಕೇಳಬೇಕು, ಬೇರೆಯೊಬ್ಬರನ್ನು ಕೇಳಬೇಕು, ನಮ್ಮನ್ನು ನಾವು ಕೇಳಬೇಕು. ಫಸ್ಟ್ ಏನು ಅಂದ್ರೆ, ಯಾವುದೇ ಒಂದು ವಿಷಯ ನಾವು ಮಾಡ್ತಾ ಇದೆ ಅಂದ್ರೂ ಅದ ಪರ್ಪಸ್ ಏನು, ಯಾವ ರೀಸನ್ಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ತಿಳಿಸ್ಕೋಬೇಕು. ಎರಡನೇದು, ಪರ್ಪಸ್ ಗೊತ್ತಾದ್ರ ಮೇಲೆ ಯಾವಾಗ ಮಾಡಬೇಕು, ಇವಾಗನ ಇಲ್ಲಾಂದ್ರೆ ನಾಳೆ ಮಾಡ್ಬೋದಾ, ನೆಕ್ಸ್ಟ್ ವೀಕ್ ಮಾಡ್ಬೋದಾ, ಪ್ರಯಾರಿಟೈಸ್ ಮಾಡ. ಮೂರನೇದು, ಆ ವಿಷಯ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಎಷ್ಟು ಸಮಯ ಇದನ್ನು ನಾನು ಮಾಡ್ತೀನಿ, ಆ ಎಂಡ್ ಟೈಮ್ ಅನ್ನೋದು ನಮ್ಗೆ ಗೊತ್ತಾಗ. ನಾಲ್ಕನೇದು, ಒಂದು ವಿಷಯದಲ್ಲಿ ನಾವು ಫೋಕಸ್ ಮಾಡಿದ್ರೆ ಬೇರೆ ಒಂದು ವಿಷಯ ಬಗ್ಗೆ ಮಾತಾಡಬಾರದು, ಕೇಳಬಾರದು, ನೋಡಬಾರದು, ಆಲೋಚಿಸಬಾರದು. ಇಷ್ಟೊಂದು ಚೆನ್ನಾಗಿ ನೀವು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮ ಮೈಂಡು ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ.